ವೀಕ್ಷಕರ ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರು ವಿಶ್ವವಿದ್ಯಾನಿಲಯದ ಸರ್ ಎಂ ವಿಶ್ವೇಶ್ವರಯ್ಯ ಆಡಿಟೋರಿಯಂನಲ್ಲಿ ಆಲಪ ಪ್ರತಿಷ್ಠಾನವು ತುಮಕೂರು ವಿಶ್ವವಿದ್ಯಾಲಯದ ಕಲಾ ಮತ್ತು ವಾಣಿಜ್ಯ ಕಾಲೇಜು ಸಹಯೋಗದೊಂದಿಗೆ ಜನವರಿ 2ರ ಮಂಗಳವಾರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಆಲಪ್ಪ, ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವೆ ನಾಹಿದಾ ಜಂಜಂ, ಸರ್ಕಾರಿ ಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿ ಕರಿಯಣ್ಣ, ವಾಣಿಜ್ಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಿ ಶೋಭಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಲೀಡ್ ಬ್ಯಾಂಕ್ ಇಡೀ ತುಮಕೂರು ಜಿಲ್ಲೆಗೆ ಉಸ್ತುವಾರಿಗಳು, ಎಲ್ಲ ಬ್ಯಾಂಕ್ಗಳಿಗೆ ಕೋಆರ್ಡಿನೇಟರ್ ಪ್ರಕಾಶ್ ಅವರು ಇವತ್ತಿಗೆ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಹಾಗೆಯೇ RCT ನಿಮಗೆ ಟು ಬಿಕಮ್ ಆಂಟ್ರಪ್ರೆನರ್ ನಿಮಗೊಂದು ಟ್ರೈನಿಂಗ್ ಕೊಡಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕು ಅಂತೇಳಿ RCTಯಿಂದ ಪ್ರದೀಪ್ ಅವರು ನಮ್ಮೊಂದಿಗೆ ಇವತ್ತಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರ ಉದ್ದೇಶ ಈ ಮಾರ್ಚ್ ಒಳಗಡೆ ಏನಾದರೂ ಮಾಡಿ ಇಲ್ಲಿ ಕೂತಿರೋಂಥ ಆಡಿಟೋರಿಯಂನಲ್ಲಿ ಕೂತಿರೋಂಥವ್ರಿಗೆ ಅಟ್ಲೀಸ್ಟ್ ಒಂದು 25% ಮಕ್ಕಳಾದ್ರೂ ನಾವು ವಿಶ್ವವಿದ್ಯಾಲಯದ ಈ ಕಾರ್ಯಕ್ರಮ ಅವಕಾಶವನ್ನು ನಾವು ಬಳಕೆ ಮಾಡಿಕೊಂಡ್ವಿ, ನಮಗೇನಾದರೂ ಅನುಕೂಲ ಆಯಿತು ಅಂತೇಳಿ. ಹಾಗೆಯೇ ರಾಜೀವ್ ಪಟೇಲ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅನುಕೂಲ ಆಗೋ ಥರ ನಿಮ್ಗೆ ಯಾವ ಥರದ ಸಹಕಾರ, ಇವತ್ತು ಕಾರ್ಯಕ್ರಮ ಮಾತ್ರ ಅಲ್ಲ, ಅದಾದ ನಂತರನೂ ಸಹಿತ ಅವ್ರ ಜೊತೆ ನೀವು ಸಂಪರ್ಕ ಇಟ್ಕೊಂಡು ನಿಮಗೆ UPSC, KPSC, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೆಯಲ್ಲ, ಅವರ ಯಾವ್ಯಾವ ಚಟುವಟಿಕೆಗಳು ಅವರು ಎಲ್ಲ ಪ್ರತಿಯೊಬ್ಬರೂ 3 ನಿಮಿಷ 4 ನಿಮಿಷ ಅಷ್ಟೇ ಮಾತಾಡೋದು. ಉಳಿದಿರೋದು ನೀವುಗಳು ಅವ್ರನ್ನ ಪ್ರಶ್ನೆಗಳನ್ನ ಕೇಳಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಎಂಟ್ರಿ ಲೆವೆಲ್ ಹೇಗೆ, ಅಥವಾ ನಾನೇನಾದರೂ ಎಕ್ಸಾಮಿನೇಷನ್ ತೊಗೊಳ್ಬೇಕಾದ್ರೆ ಈ ಸಿದ್ಧತೆಗಳು, ಪೂರ್ವ ಸಿದ್ಧತೆಗಳು ಹೇಗೆ ಮಾಡ್ಕೊಳ್ಬೇಕು, ನೀವೇನಾದರೂ ನಮ್ಮ ಯೂನಿವರ್ಸಿಟಿಗೆ ಬಂದು ಏನಾದರೂ ಕೋಚಿಂಗ್ ಕೊಡ್ತೀರಾ ನೀವು, ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಯಾವ್ಯಾವ ಸ್ಕೀಮ್ಗಳಿದ್ದಾವೆ, ಅದರಲ್ಲಿ ಕ್ಯಾಸ್ಟ್ ವೈಸು ಅಥವಾ ನಿಮ್ಮ ರಿಲಿಜಿಯನ್ ವೈಸ್ ಏನಾದರೂ ಇದೆಯಾ, ಕೆಟಗರಿಗಳು, ಬೇರೆ ಬೇರೆ ಕೆಟಗರಿಗೆ ಸಬ್ಸಿಡಿ ಎಷ್ಟು ಕೊಡ್ತಾರೆ, ಈ ಪ್ರತಿಯೊಂದು, ಅಥವಾ ಅದು ಎಕ್ಸ್ಪೋರ್ಟ್ ಮಾಡೋದು ಹೇಗೆ, ರಿಜಿಸ್ಟ್ರೇಷನ್ ಪ್ರೊಸೀಜರ್ ಹೇಗೆ, ಪ್ರತಿಯೊಂದರ ಮಾಹಿತಿನೂ ಕೊಡಲಿಕ್ಕೆ ಅವರು ಕೆಲವರು ಅತಿಥಿಗಳು ಇಲ್ಲಿಗೆ ಬಂದಿದ್ದಾರೆ. 1 ತಾಸು ತಾವುಗಳೆಲ್ಲರೂ ಈ ಆಪರ್ಚುನಿಟಿನ ಉಪಯೋಗಿಸ್ಕೊಳ್ಳಿ ಅಂತೇಳಿ ಒಂದು ಸಣ್ಣದಾದಂಥ ಒಂದು ಕತೆ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. US ಅಲ್ಲಿ NASA ಇದೆ ಅಲ್ವಾ, ಅದು ಸ್ಪೇಸ್ ಸಂಬಂಧಪಟ್ಟಂಗೆ. ನಮ್ಮ ಇಂಡಿಯಾದಲ್ಲಿ ಯಾವುದಿದೆ ಅದೇ ಥರ ಸಂಸ್ಥೆ ಆಸಕ್ತಿ ಇದೆ ತಮಗೆ. ಮುಂದಿನ ದಿನಗಳಲ್ಲಿ ನಾವು ವಿಶ್ವವಿದ್ಯಾಲಯಕ್ಕೆ ಎಲ್ಲ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಬೇಕಾಗಿದೆ, ನೀಡಬೇಕಾಗಿದೆ. ಒಂದು ಮುಖ್ಯವಾಗಿ ನಮ್ಮ ತುಮಕೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ತುಂಬ ಗ್ರಾಮೀಣ ಪ್ರದೇಶದಿಂದ ಬಂದವರು. ಆದರೆ ಟ್ಯಾಲೆಂಟ್ನಲ್ಲಿ ಯಾವುದೇ ಕೊರತೆ ಇಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ. ಓನ್ಲಿ ಶೋಕೇಸಿಂಗ್ ಕೊರತೆ ಇದೆ. ಎಕ್ಸ್ಪೋಜರ್ ಇಲ್ಲದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಟ್ರೈನಿಂಗ್ ಬೇಕಾಗಿದೆ. ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮಗೆ ಬೇಕಾಗಿದ್ದು ಒಂದು ಕಂಟ್ರೋಲ್ ಕಾಂಪಿಟೇಷನ್ ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಅಕಾಡೆಮಿಕ್ ಜೊತೆಗೆ ಸಾಕಷ್ಟು ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಕರ್ನಾಟಕದ ಯಾವುದೇ ವಿಶ್ವವಿದ್ಯಾಲಯಕ್ಕೂ ಸಿಗೋದಿಲ್ಲ ಎಲ್ಲ ಅವಕಾಶಗಳು ನಮ್ಗೆ ಸಿಕ್ಕಿದ್ದಾರೆ ಈ ಸ್ಕಿಲ್ ಓರಿಯೆಂಟೇಷನ್ ಪ್ರೋಗ್ರಾಮ್ನಲ್ಲಿ. CSR ಫಂಡ್ಸಿಂದ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಎಕ್ಸ್ಕ್ಲೂಸಿವ್ ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿದ್ವಿ. ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೂ ಸಾಕಷ್ಟು ಪ್ರೋಗ್ರಾಮ್ಸು ಲಾಸ್ಟ್ ಇಯರ್ನಲ್ಲಿ ಮಾಡ್ತಾ ಇದ್ದೀವಿ, ಈ ವರ್ಷವೂ ಮಾಡ್ತಾ ಇದ್ವಿ. PM ಯೋಜನೆಯಲ್ಲಿ ನಮಗೆ 500-600 ಜನ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ನೀಡಿದ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ವಿದ್ಯಾರ್ಥಿಗಳಿಗೆ ಬೇಕಾಗಿದ್ದ ಎಲ್ಲ ಮೂಲಭೂತ ಸೌಕರ್ಯ ಇಲ್ಲದಿದ್ರೂ ನಾವು ಇದ್ದ ವ್ಯವಸ್ಥೆಯಲ್ಲಿ ನಾವು ಸಾಕಷ್ಟು ಮಾಡ್ತಾ ಇದ್ವಿ. ಇನ್ನು 2 ಮುಖ್ಯ ವಿಚಾರಗಳು ತಮಗೆ ಈ ಸಂದರ್ಭ, ಈ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಏನೋ ಒಂದು 330 ಗ್ರಾಮ ಪಂಚಾಯಿತಿಗಳಿದೆ, 10 ತಾಲೂಕುಗಳಿದೆ, ಸುಮಾರು ಒಂದು 2752 ಹಳ್ಳಿಗಳಿದೆ. ಈ ಎಲ್ಲ ಹಳ್ಳಿಗಳು ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಸರ್ಕಾರದ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಬ್ಯಾಂಕುಗಳ ಮೂಲಕ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದಕ್ಕೆ ವಿಕಸಿತ ಭಾರತ ಸಂಪರ್ಕ ಅಭಿಯಾನ ಅಂತ ಹೇಳ್ಬೋದು.